ಪಿಎಫ್ ಹಣಕ್ಕಾಗಿ ನಿವೃತ್ತ ನೌಕರರಿಂದ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಬೆಂಗಳೂರಿನ ರಿಚ್ಮಂಡ್ ರಸ್ತೆ ಪಿಎಫ್ ಕಚೇರಿ ಮುಂದೆ ಪ್ರೊಟೆಸ್ಟ್ ಅನ್ನು ಮಾಡಿದ್ದಾರೆ. ಸುಪ್ರೀಂ ಆದೇಶ ಪ್ರಕಾರ 7,500 ರೂಪಾಯಿ ಪೆನ್ಷನ್ ಬರಬೇಕಾಗಿತ್ತು. ಆದ್ರೀಗ 15,000 ರೂಪಾಯಿಯಿಂದ 2,500 ರೂಪಾಯಿ ಬರ್ತಾ ಇದೆ. ನಾವು ಕೆಲಸದಲ್ಲಿ ಇರುವಾಗ ಹೆಚ್ಚಿನ ಹಣವನ್ನ ಕಟ್ ಮಾಡ್ತಾ ಇದ್ರು, ಆದ್ರೆ ಈಗ ನಮ್ಮ ಅಮೌಂಟ್ ಕೊಡ್ತಾ ಇಲ್ಲ ಅಂತ ಕಿಡಿಕಾರಿದ್ದಾರೆ. ಪಿಎಫ್ ಕಚೇರಿ ಮುಂದೆ ಪ್ರೊಟೆಸ್ಟ್ ಅನ್ನು ಮಾಡ್ತಾ ಇದ್ದಾರೆ. ಸುಪ್ರೀಂ ಆದೇಶ ಇದೆ, ಅದರ ಪ್ರಕಾರ 7,500 ರೂಪಾಯಿ ಬರಬೇಕು ಪೆನ್ಷನ್. ಈಗ 1,500 ರೂಪಾಯಿ ಕೊಡ್ತಾ ಇದ್ದಾರೆ. ನಾವು ಕೆಲಸದಲ್ಲಿ ಇರುವಾಗ ಹೆಚ್ಚಿನ ಹಣ ಕಟ್ ಮಾಡ್ತಾ ಇದ್ರು, ಈಗ ಕೊಡ್ತಾ ಇಲ್ಲ ಅಂತ ಪ್ರೊಟೆಸ್ಟ್ ಅನ್ನು ಮಾಡ್ತಾ ಇದ್ದಾರೆ. ಪಿಎಫ್ ಹಣಕ್ಕಾಗಿ ನಿವೃತ್ತ ನೌಕರರು ಪಿಎಫ್ ಕಚೇರಿ ಮುಂದೆ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ನೂರಾರು ನಿವೃತ್ತ ನೌಕರರಿಂದ ಹೋರಾಟವನ್ನು ಕೈಗೊಂಡಿರೋದು ನೋಡಿ. ಈಗಾಗಲೇ ಸುಪ್ರೀಂ ಕೋರ್ಟ್ ಆದೇಶ ಅದರ ಪ್ರಕಾರ 7,500 ರೂಪಾಯಿ ಪೆನ್ಷನ್ ಬರಬೇಕಾಗಿತ್ತು. ಆದ್ರೀಗ ನಮಗೆ 1,500 ರೂಪಾಯಿಯಿಂದ 2,500 ರೂಪಾಯಿ ಮಾತ್ರ ಬರ್ತಾ ಇದೆ. ನಾವು ಕೆಲಸದಲ್ಲಿದ್ದಾಗ ಹೆಚ್ಚಿನ ಅಮೌಂಟ್ ಅನ್ನ ಕಟ್ ಮಾಡ್ಕೊಳ್ತಾ ಇದ್ರು, ಈಗ ನಮ್ಮ ಅಮೌಂಟ್ ಅನ್ನ ಕೊಡ್ತಾ ಇಲ್ಲ ಅಂತ ಕಿಡಿಕಾರ್ತಾ ಇದ್ದಾರೆ. ನೂರಕ್ಕೂ ಹೆಚ್ಚು ಪ್ರತಿಭಟನಾಕಾರರು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಪಿಂಚಣಿ ಹಣ, ನಮಗೆ ಪಿಎಫ್ ಹಣ ಏನಿದೆ, ನಾವು ಕೆಲಸದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಹೆಚ್ಚಿನ ಹಣವನ್ನು ಕಟ್ ಮಾಡ್ಕೊಳ್ತಾ ಇದ್ರು, ಈಗ ಆ ಹಣವನ್ನು ಕೊಡ್ತಾ ಇಲ್ಲ. ಸುಪ್ರೀಂ ಕೋರ್ಟ್ ಒಂದ್ ಕಡೆ ಆದೇಶವನ್ನು ಕೂಡ ಮಾಡಿದೆ, 7,500 ರೂಪಾಯಿ ಪೆನ್ಷನ್ ಅನ್ನು ಕೊಡಬೇಕು ಅಂತ. ಅದು ಬರಬೇಕಾಗಿತ್ತು, ಇನ್ನೂ ಕೂಡ ಬಂದಿಲ್ಲ. ನಮಗೆ 1,500ರಿಂದ 2,500 ರೂಪಾಯಿ ಬರ್ತಾ ಇದೆ ಪಿಎಫ್. ಹೆಚ್ಚಿನ ಹಣವನ್ನು ಕೊಡಬೇಕು ಅಂತ ಈಗ ನಿವೃತ್ತ ನೌಕರರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ವೀರೇಶ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಇದೀಗ ಪಿಂಚಣಿದಾರರು, ಈಗ ನೌಕರರು, ನಿವೃತ್ತ ನೌಕರರು ಈಗ ಹೋರಾಟವನ್ನ ಮಾಡ್ತಾ ಇದ್ದಾರೆ. ನಮಗೆ ಹೆಚ್ಚಿನ ಅಮೌಂಟ್ ಅನ್ನ ಕೊಡ್ತಾ ಇಲ್ಲ, ನಮಗೆ ಹೆಚ್ಚಿನ ಅಮೌಂಟ್ ಅನ್ನ ಕಟ್ ಮಾಡ್ಕೊಳ್ತಾ ಇದ್ರು, ಈಗ ನಮ್ ಪಿಎಫ್ ಅಮೌಂಟ್ ಅನ್ನ ಕೊಡ್ತಾ ಇಲ್ಲ ಅಂತ ಆಗ್ರಹ ಮಾಡ್ತಾ ಇದ್ದಾರೆ. ಏನ್ ಹೇಳ್ತಿದ್ದಾರೆ ಅಂತ ಸದ್ಯಕ್ಕಲ್ಲಿ? ಸುಮಾರು ರಾಜ್ಯದಲ್ಲಿ 80,000ಕ್ಕೂ ಹೆಚ್ಚು ನಿವೃತ್ತ ನೌಕರರು ಇವತ್ತು ಪಿಎಫ್ ಕಚೇರಿ ಮುಂದೆ ಬೆಂಗಳೂರು ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲಿ ಪ್ರತಿಭಟನೆ ಮಾಡ್ತಿದ್ದಾರೆ. ಯಾಕಂದ್ರೆ ಸುಮಾರು ಇವರು 8 ವರ್ಷಗಳ ಬೇಡಿಕೆ, ಅಂದ್ರೆ ಅವರು ಕೆಲಸ ಮಾಡುವಾಗ ಜಾಸ್ತಿ ಅಮೌಂಟ್ ಕಟ್ ಮಾಡಿಕೊಂಡಿದ್ರು. ಬಟ್ ಇದೀಗ ರಿಟೈರ್ಮೆಂಟ್ ಆಗಿದೆ, ನಮಗೆ 1,500ರಿಂದ 2,500 ಮಾತ್ರ ಅಮೌಂಟ್ ಕೊಡ್ತಿದ್ರೆ. ಕೋರ್ಟ್ ಆದೇಶ ಪ್ರಕಾರ 7,500 ರೂಪಾಯಿ ನಮಗೆ ಪೆನ್ಷನ್ ಕೊಡಬೇಕಾಗಿತ್ತು ಎಂಬುದು ಒಂದು ಕಡೆ ಒತ್ತಾಯವಾಗಿತ್ತು. ಹೀಗಾಗಿ 8 ವರ್ಷಗಳಿಂದ ಹೋರಾಟ ಮಾಡ್ತಿದ್ದಾರೆ, ಮನವಿ ಸಹ ಕೊಡ್ತಾ ಇದ್ದಾರೆ. ಆದ್ರೆ ಇದುವರೆಗೂ ಅಧಿಕಾರಿಗಳು ಸ್ಪಂದನೆ ಸಿಕ್ಕಿಲ್ಲ ಎಂಬುದಕ್ಕೆ ಇವತ್ತು ರಿಚ್ಮಂಡ್ ರಸ್ತೆಯಲ್ಲಿರುವ ಪಿಎಫ್ ಕಚೇರಿ ಮುಂದೆ ಒಂದು ಕಡೆ ನೂರಾರು ನೌಕರರು ಬಂದು ಪ್ರತಿಭಟನೆ ಮಾಡಿದ್ರು. ನಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು ಮತ್ತು 7,500 ರೂಪಾಯಿ ಪೆನ್ಷನ್ ಅನ್ನ ಕೊಡಲೇಬೇಕಂತ ಒಂದು ಕಡೆ ಒತ್ತಾಯ ಮಾಡಿದ್ರು. ಮತ್ತೊಂದು ಕಡೆ ಕೇಂದ್ರ ಸರ್ಕಾರಕ್ಕೂ ಸಹ ಒಂದು ಕಡೆ ಆಗ್ರಹ ಪಡಿಸಿದ್ರು. ಯಾಕಂದ್ರೆ ಸುಮಾರು ನಾವು ಮನವಿ ಕೊಟ್ಟಿದ್ವಿ, ಹೋರಾಟ ಮಾಡಿದ್ವಿ, ನಮ್ಮ ಮನವಿಯ ಹೋರಾಟ ಸ್ಪಂದನೆ ಸಿಕ್ಕಿಲ್ಲ ಎಂಬುದು ಒಂದು ಅಳಲು ಆಗಿದೆ. ಇಲ್ಲವಾದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡುವಂತ ಒಂದು ಕಡೆ ಎಚ್ಚರಿಕೆ ನೀಡಿದ್ದಾರೆ. ಪ್ರವೀಣ್, ಓಕೆ, ಥ್ಯಾಂಕ್ ಯು ವೀರೇಶ್ ತಮ್ಮೆಲ್ಲ ಮಾಹಿತಿಗೆ. ನೋಡಿ, ನಿವೃತ್ತ ನೌಕರರು ಒಂದ್ ಕಡೆ ಸುಪ್ರೀಂ ಕೋರ್ಟ್ ಆದೇಶವನ್ನ ಕೂಡ ಮಾಡಿದೆ, 7,500 ನಮಗೆ ಅಮೌಂಟ್ ಬರಬೇಕಾಗಿತ್ತು, ಈಗ ನಮಗೆ 1,500ರಿಂದ 2,500 ಹಣವನ್ನ ಕೊಡ್ತಾ ಇದ್ದಾರೆ. ನಾವು ಕೆಲಸದಲ್ಲಿ ಇದ್ದಂತ ಸಂದರ್ಭದಲ್ಲಿ ನಮಗೆ ಹೆಚ್ಚಿನ ಅಮೌಂಟ್ ಅನ್ನ ಕಟ್ ಮಾಡ್ಕೊಳ್ತಾ ಇದ್ರು, ಈಗ ಆ ಹಣವನ್ನ ಕೊಡ್ತಾ ಇಲ್ಲ ಅನ್ನೋ ಆರೋಪ. ಹೀಗಾಗಿ ಪಿಎಫ್ ಕಚೇರಿ ಮುಂದೆ 100ಕ್ಕೂ ಹೆಚ್ಚು ನಿವೃತ್ತ ನೌಕರರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಪಿಎಫ್ ಹಣಕ್ಕಾಗಿ ನಿವೃತ್ತ ನೌಕರರಿಂದ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಬೆಂಗಳೂರಿನ ರಿಚ್ಮಂಡ್ ರಸ್ತೆ ಪಿಎಫ್ ಕಚೇರಿ ಮುಂದೆ ಪ್ರೊಟೆಸ್ಟ್ ಅನ್ನ ಮಾಡಿದ್ದಾರೆ. ಸುಪ್ರೀಂ ಆದೇಶ ಪ್ರಕಾರ 7,500 ರೂಪಾಯಿ ಪೆನ್ಷನ್ ಬರಬೇಕಾಗಿತ್ತು, ಆದ್ರೀಗ 15,000 ರೂಪಾಯಿಯಿಂದ 2,500 ರೂಪಾಯಿ ಬರ್ತಾ ಇದೆ. ನಾವು ಕೆಲಸದಲ್ಲಿ ಇರುವಾಗ ಹೆಚ್ಚಿನ ಹಣವನ್ನ ಕಟ್ ಮಾಡ್ತಾ ಇದ್ರು, ಆದ್ರೆ ಈಗ ನಮ್ಮ ಅಮೌಂಟ್ ಕೊಡ್ತಾ ಇಲ್ಲ ಅಂತ ಕಿಡಿಕಾರಿದ್ದಾರೆ. ಪಿಎಫ್ ಕಚೇರಿ ಮುಂದೆ ಪ್ರೊಟೆಸ್ಟ್ ಅನ್ನು ಮಾಡ್ತಾ ಇದ್ದಾರೆ. ಸುಪ್ರೀಂ ಆದೇಶ ಇದೆ, ಅದರ ಪ್ರಕಾರ 7,500 ರೂಪಾಯಿ ಬರಬೇಕು ಪೆನ್ಷನ್. ಈಗ
1,500 ರೂಪಾಯಿ ಕೊಡ್ತಾ ಇದ್ದಾರೆ. ನಾವು ಕೆಲಸದಲ್ಲಿ ಇರುವಾಗ ಹೆಚ್ಚಿನ ಹಣ ಕಟ್ ಮಾಡ್ತಾ ಇದ್ರು, ಈಗ ಕೊಡ್ತಾ ಇಲ್ಲ ಅಂತ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಪಿಎಫ್ ಹಣಕ್ಕಾಗಿ ನಿವೃತ್ತ ನೌಕರರು ಪಿಎಫ್ ಕಚೇರಿ ಮುಂದೆ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನೂರಾರು ನಿವೃತ್ತ ನೌಕರರಿಂದ ಹೋರಾಟವನ್ನು ಕೈಗೊಂಡಿರೋದು ನೋಡಿ. ಈಗಾಗಲೇ ಸುಪ್ರೀಂ ಕೋರ್ಟ್ ಆದೇಶ ಅದರ ಪ್ರಕಾರ 7,500 ರೂಪಾಯಿ ಪೆನ್ಷನ್ ಬರಬೇಕಾಗಿತ್ತು. ಆದ್ರೆ ಈಗ ನಮಗೆ 1,500 ರೂಪಾಯಿಯಿಂದ 2,500 ರೂಪಾಯಿ ಮಾತ್ರ ಬರ್ತಾ ಇದೆ. ನಾವು ಕೆಲಸದಲ್ಲಿದ್ದಾಗ ಹೆಚ್ಚಿನ ಅಮೌಂಟ್ ಅನ್ನ ಕಟ್ ಮಾಡ್ಕೊಳ್ತಾ ಇದ್ರು, ಈಗ ನಮ್ಮ ಅಮೌಂಟ್ ಅನ್ನ ಕೊಡ್ತಾ ಇಲ್ಲ ಅಂತ ಕಿಡಿಕಾರ್ತಾ ಇದ್ದಾರೆ. ನೂರಕ್ಕೂ ಹೆಚ್ಚು ಪ್ರತಿಭಟನಾಕಾರರು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಪಿಂಚಣಿ ಹಣ, ನಮಗೆ ಪಿಎಫ್ ಹಣ ಏನಿದೆ, ನಾವು ಕೆಲಸದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಹೆಚ್ಚಿನ ಹಣವನ್ನ ಕಟ್ ಮಾಡ್ಕೊಳ್ತಾ ಇದ್ರು, ಈಗ ಆ ಹಣವನ್ನ ಕೊಡ್ತಾ ಇಲ್ಲ. ಸುಪ್ರೀಂ ಕೋರ್ಟ್ ಒಂದ್ ಕಡೆ ಆದೇಶವನ್ನ ಕೂಡ ಮಾಡಿದೆ, 7,500 ರೂಪಾಯಿ ಪೆನ್ಷನ್ ಅನ್ನ ಕೊಡಬೇಕು ಅಂತ. ಅದು ಬರಬೇಕಾಗಿತ್ತು, ಇನ್ನೂ ಕೂಡ ಬಂದಿಲ್ಲ. ನಮಗೆ 1,500ರಿಂದ 2,500 ರೂಪಾಯಿ ಬರ್ತಾ ಇದೆ ಪಿಎಫ್. ಹೆಚ್ಚಿನ ಹಣವನ್ನ ಕೊಡಬೇಕು ಅಂತ ಈಗ ನಿವೃತ್ತ ನೌಕರರು ಹೋರಾಟವನ್ನ ಮಾಡ್ತಾ ಇದ್ದಾರೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ವೀರೇಶ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಇದೀಗ ಪಿಂಚಣಿದಾರರು, ಈಗ ನೌಕರರು, ನಿವೃತ್ತ ನೌಕರರು ಈಗ ಹೋರಾಟವನ್ನ ಮಾಡ್ತಾ ಇದ್ದಾರೆ. ನಮಗೆ ಹೆಚ್ಚಿನ ಅಮೌಂಟ್ ಅನ್ನ ಕೊಡ್ತಾ ಇಲ್ಲ, ನಮಗೆ ಹೆಚ್ಚಿನ ಅಮೌಂಟ್ ಅನ್ನ ಕಟ್ ಮಾಡ್ಕೊಳ್ತಾ ಇದ್ರು, ಈಗ ನಮ್ ಪಿಎಫ್ ಅಮೌಂಟ್ ಅನ್ನ ಕೊಡ್ತಾ ಇಲ್ಲ ಅಂತ ಆಗ್ರಹ ಮಾಡ್ತಾ ಇದ್ದಾರೆ. ಏನ್ ಹೇಳ್ತಿದ್ದಾರೆ ಅಂತ ಸದ್ಯಕ್ಕಲ್ಲಿ? ಸುಮಾರು ರಾಜ್ಯದಲ್ಲಿ 80,000ಕ್ಕೂ ಹೆಚ್ಚು ನಿವೃತ್ತ ನೌಕರರು ಇವತ್ತು ಪಿಎಫ್ ಕಚೇರಿ ಮುಂದೆ ಬೆಂಗಳೂರು ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲಿ ಪ್ರತಿಭಟನೆ ಮಾಡ್ತಿದ್ರೆ. ಯಾಕಂದ್ರೆ ಸುಮಾರು ಇವರು 8 ವರ್ಷಗಳ ಬೇಡಿಕೆ, ಅಂದ್ರೆ ಅವರು ಕೆಲಸ ಮಾಡುವಾಗ ಜಾಸ್ತಿ ಅಮೌಂಟ್ ಕಟ್ ಮಾಡಿಕೊಂಡಿದ್ರು. ಬಟ್ ಇದೀಗ ರಿಟೈರ್ಮೆಂಟ್ ಆಗಿದೆ, ನಮಗೆ 1,500ರಿಂದ 2,500 ಮಾತ್ರ ಅಮೌಂಟ್ ಕೊಡ್ತಿದ್ರೆ. ಕೋರ್ಟ್ ಆದೇಶ ಪ್ರಕಾರ 7,500 ರೂಪಾಯಿ ನಮಗೆ ಪೆನ್ಷನ್ ಕೊಡಬೇಕಾಗಿತ್ತು ಎಂಬುದು ಒಂದು ಕಡೆ ಒತ್ತಾಯವಾಗಿತ್ತು. ಹೀಗಾಗಿ 8 ವರ್ಷಗಳಿಂದ ಹೋರಾಟ ಮಾಡ್ತಿದ್ದಾರೆ, ಮನವಿ ಸಹ ಕೊಡ್ತಾ ಇದ್ದಾರೆ. ಆದ್ರೆ ಇದುವರೆಗೂ ಅಧಿಕಾರಿಗಳು ಸ್ಪಂದನೆ ಸಿಕ್ಕಿಲ್ಲ ಎಂಬುದಕ್ಕೆ ಇವತ್ತು ರಿಚ್ಮಂಡ್ ರಸ್ತೆಯಲ್ಲಿರುವ ಪಿಎಫ್ ಕಚೇರಿ ಮುಂದೆ ಒಂದು ಕಡೆ ನೂರಾರು ನೌಕರರು ಬಂದು ಪ್ರತಿಭಟನೆ ಮಾಡಿದ್ರು. ನಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು ಮತ್ತು 7,500 ರೂಪಾಯಿ ಪೆನ್ಷನ್ ಅನ್ನ ಕೊಡಲೇಬೇಕಂತ ಒಂದು ಕಡೆ ಒತ್ತಾಯ ಮಾಡಿದ್ರು. ಮತ್ತೊಂದು ಕಡೆ ಕೇಂದ್ರ ಸರ್ಕಾರಕ್ಕೂ ಸಹ ಒಂದು ಕಡೆ ಆಗ್ರಹ ಪಡಿಸಿದ್ರು. ಯಾಕಂದ್ರೆ ಸುಮಾರು ನಾವು ಮನವಿ ಕೊಟ್ಟಿದ್ವಿ, ಹೋರಾಟ ಮಾಡಿದ್ವಿ, ನಮ್ಮ ಮನವಿಯ ಹೋರಾಟ ಸ್ಪಂದನೆ ಸಿಕ್ಕಿಲ್ಲ ಎಂಬುದು ಒಂದು ಅಳಲು ಆಗಿದೆ. ಇಲ್ಲವಾದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡುವಂತ ಒಂದು ಕಡೆ ಎಚ್ಚರಿಕೆ ನೀಡಿದ್ದಾರೆ. ಪ್ರವೀಣ್, ಓಕೆ, ಥ್ಯಾಂಕ್ ಯು ವೀರೇಶ್ ತಮ್ಮೆಲ್ಲ ಮಾಹಿತಿಗೆ. ನೋಡಿ, ನಿವೃತ್ತ ನೌಕರರು ಒಂದ್ ಕಡೆ ಸುಪ್ರೀಂ ಕೋರ್ಟ್ ಆದೇಶವನ್ನ ಕೂಡ ಮಾಡಿದೆ. 7,500 ನಮಗೆ ಅಮೌಂಟ್ ಬರಬೇಕಾಗಿತ್ತು, ಈಗ ನಮಗೆ 1,500ರಿಂದ 2,500 ಹಣವನ್ನ ಕೊಡ್ತಾ ಇದ್ದಾರೆ. ನಾವು ಕೆಲಸದಲ್ಲಿ ಇದ್ದಂತ ಸಂದರ್ಭದಲ್ಲಿ ನಮಗೆ ಹೆಚ್ಚಿನ ಅಮೌಂಟ್ ಅನ್ನ ಕಟ್ ಮಾಡ್ಕೊಳ್ತಾ ಇದ್ರು, ಈಗ ಆ ಹಣವನ್ನ ಕೊಡ್ತಾ ಇಲ್ಲ ಅನ್ನೋ ಆರೋಪ. ಹೀಗಾಗಿ ಪಿಎಫ್ ಕಚೇರಿ ಮುಂದೆ 100ಕ್ಕೂ ಹೆಚ್ಚು ನಿವೃತ್ತ ನೌಕರರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಪಿಎಫ್ ಹಣಕ್ಕಾಗಿ ನಿವೃತ್ತ ನೌಕರರಿಂದ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಬೆಂಗಳೂರಿನ ರಿಚ್ಮಂಡ್ ರಸ್ತೆ ಪಿಎಫ್ ಕಚೇರಿ ಮುಂದೆ ಪ್ರೊಟೆಸ್ಟ್ ಅನ್ನ ಮಾಡಿದ್ದಾರೆ. ಸುಪ್ರೀಂ ಆದೇಶ ಪ್ರಕಾರ 7,500 ರೂಪಾಯಿ ಪೆನ್ಷನ್ ಬರಬೇಕಾಗಿತ್ತು, ಆದ್ರೀಗ 15,000 ರೂಪಾಯಿಯಿಂದ 2,500 ರೂಪಾಯಿ ಬರ್ತಾ ಇದೆ. ನಾವು ಕೆಲಸದಲ್ಲಿ ಇರುವಾಗ ಹೆಚ್ಚಿನ ಹಣವನ್ನ ಕಟ್ ಮಾಡ್ತಾ ಇದ್ರು, ಆದ್ರೆ ಈಗ ನಮ್ಮ ಅಮೌಂಟ್ ಕೊಡ್ತಾ ಇಲ್ಲ ಅಂತ ಕಿಡಿಕಾರಿದ್ದಾರೆ. ಪಿಎಫ್ ಕಚೇರಿ ಮುಂದೆ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಸುಪ್ರೀಂ ಆದೇಶ ಇದೆ, ಅದರ ಪ್ರಕಾರ 7,500 ರೂಪಾಯಿ ಬರಬೇಕು ಪೆನ್ಷನ್, ಈಗ 1,500 ರೂಪಾಯಿ ಕೊಡ್ತಾ ಇದ್ದಾರೆ. ನಾವು ಕೆಲಸದಲ್ಲಿ ಇರುವಾಗ ಹೆಚ್ಚಿನ ಹಣ ಕಟ್ ಮಾಡ್ತಾ ಇದ್ರು, ಈಗ ಕೊಡ್ತಾ ಇಲ್ಲ ಅಂತ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಪಿಎಫ್ ಹಣಕ್ಕಾಗಿ ನಿವೃತ್ತ ನೌಕರರು ಪಿಎಫ್ ಕಚೇರಿ ಮುಂದೆ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನೂರಾರು ನಿವೃತ್ತ ನೌಕರರಿಂದ ಹೋರಾಟವನ್ನು ಕೈಗೊಂಡಿರೋದು ನೋಡಿ. ಈಗಾಗಲೇ ಸುಪ್ರೀಂ ಕೋರ್ಟ್ ಆದೇಶ ಅದರ ಪ್ರಕಾರ 7,500 ರೂಪಾಯಿ ಪೆನ್ಷನ್ ಬರಬೇಕಾಗಿತ್ತು, ಆದ್ರೀಗ ನಮಗೆ 1,500 ರೂಪಾಯಿಯಿಂದ 2,500 ರೂಪಾಯಿ ಮಾತ್ರ ಬರ್ತಾ ಇದೆ. ನಾವು ಕೆಲಸದಲ್ಲಿದ್ದಾಗ ಹೆಚ್ಚಿನ ಅಮೌಂಟ್ ಅನ್ನ ಕಟ್ ಮಾಡ್ಕೊಳ್ತಾ ಇದ್ರು, ಈಗ ನಮ್ಮ ಅಮೌಂಟ್ ಅನ್ನ ಕೊಡ್ತಾ ಇಲ್ಲ ಅಂತ ಕಿಡಿಕಾರ್ತಾ ಇದ್ದಾರೆ.
100ಕ್ಕೂ ಹೆಚ್ಚು ಪ್ರತಿಭಟನಾಕಾರರು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಪಿಂಚಣಿ ಹಣ, ನಮಗೆ PF ಹಣ ಏನಿದೆ, ನಾವು ಕೆಲಸದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಹೆಚ್ಚಿನ ಹಣವನ್ನು ಕಟ್ ಮಾಡ್ಕೊಳ್ತಾ ಇದ್ರು. ಈಗ ಆ ಹಣವನ್ನು ಕೊಡ್ತಾ ಇಲ್ಲ. ಸುಪ್ರೀಂ ಕೋರ್ಟ್ ಒಂದ್ ಕಡೆ ಆದೇಶವನ್ನು ಕೂಡ ಮಾಡಿದೆ. 7,500 ರೂಪಾಯಿ ಪೆನ್ಷನ್ ಅನ್ನ ಕೊಡಬೇಕು ಅಂತ. ಅದು ಬರಬೇಕಾಗಿತ್ತು, ಇನ್ನೂ ಕೂಡ ಬಂದಿಲ್ಲ. ನಮಗೆ 1,500ರಿಂದ